ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೋಸ ಮಾಡಿ ಮುಖ ತೋರಿಸದೆ ತಾಳಿ ಕಟ್ಟಿಸ್ಕೊಂಡೋಳು. ಅಂತರಾತೆ ಪ್ರೀತಿ ಮಾಡಿ ರಾಜಾರೋಷವಾಗಿ ಎಲ್ರ ಮುಂದೆ ತಾಳಿ ಕಟ್ಟಿಸ್ಕೊಂಡವ್ರು. ಮೋಸಕ್ಕೂ ನ್ಯಾಯಕ್ಕೂ ವ್ಯತ್ಯಾಸ ಬೇಡವಾ? ಅಜ್ಜಿ, ನ್ಯಾಯ ಅನ್ಯಾಯದ ಬಗ್ಗೆ ಯಾರು ಮಾತಾಡ್ತಿದ್ದಾರೆ ನೋಡಿ. ಲಕ್ಷ್ಮಿ, ನಾನು ವಾದ ಮಾಡಕ್ ಬಂದಿಲ್ಲ, ಇರೋ ಸತ್ಯನ ಹೇಳಕ್ ಬಂದಿದ್ದೀನಿ. ಲೀಲಾಗೆ ಏಜೆ ಹೆಂಡತಿ ಆಗೋದಕ್ಕೆ ಅರ್ಹತೆನೇ ಇಲ್ಲ. ಲೀಲಾ ಕುತ್ತಿಗೆಲಿದ್ದ ತಾಳಿನ ಏಜೆ ಅವ್ರ ಕೈಯಾರೆ ಕಿತ್ತಾಕೋ ಹಾಗೆ ಮಾಡಿದ ದೇವ್ರು ಎಲ್ಲೋ ಇದ್ದಿದ್ದ ಅಂತರಾತ್ತೆನ ಮತ್ತೆ ವಾಪಸ್ ಏಜೆ ಲೈಫ್ಗೆ ಬರೋ ಹಾಗೆ ಮಾಡಿದ್ದಾರೆ. ಇಷ್ಟಾದ್ರೂ ನಿಮ್ಗೆ ಅರ್ಥ ಆಗ್ಲಿಲ್ವಾ? ಯಾವುದನ್ನ ಅರ್ಥ ಮಾಡ್ಕೋಬೇಕು, ಯಾವುದನ್ನ ನಿರ್ಲಕ್ಷ್ಯ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನನಗೆ ಸಾಕಷ್ಟು ಅನುಭವ ಇದೆ. ಸರಿ ಅಜ್ಜಿ, ನೀವು ದೊಡ್ಡವರು, ನಾನು ಏನೂ ಮಾತಾಡಲ್ಲ. ಆದರೆ ಒಂದು ಮಾತು ಮಾತ್ರ ಹೇಳ್ತೀನಿ, ಅಂತರಾತ್ತೆಗೆ ಅನ್ಯಾಯ ಆಗೋದಕ್ಕೆ ನಾನು ಮಾತ್ರ ಬಿಡಲ್ಲ. ಏಜೆ ಸತ್ಯ ಹೇಳ್ದೇ ಇರೋ ಹಾಗೆ ಹೇಗೆ ಮಾಡಬೇಕು ಅಂತ ನನಗೆ ಗೊತ್ತಿದೆ. ಅಭಿ, ನಾನು ಇಲ್ಲೇ ಇದ್ದೀನಿ. ಯಾರನ್ನ ಹುಡುಕ್ತಾ ಇದ್ದೀರಾ? ಲೀಲನ. ಲೀಲಾ ಪ್ರದಕ್ಷಿಣೆ ಹಾಕಿ ಬರ್ತೀನಿ ಅಂತ ಹೇಳಿದ್ಲಲ್ಲ, ಬರ್ತಾಳೆ ಬಿಡಿ. ಇವತ್ತಿನ ವಿಷಯ ಮಾತಾಡಬೇಕು ಅಂದರೆ ಲೀಲಲ್ಲಿ ಇರಬೇಕು ಅಂತ. ಹಾಗಾದರೆ ನೀವು ಯಾವ ವಿಷಯ ಮಾತಾಡಕ್ಕೆ ಬರ್ತಿದ್ದೀರಾ ಅಂತ ನನಗೆ ಗೊತ್ತಾಯಿತು. ಲೀಲಾ ಲೈಫ್ ವಿಷಯ ತಾನೇ? ಹೌದು, ಲೀಲಾ ಬಗ್ಗೆ. ಆದರೆ ಅದರಲ್ಲಿ ನಾವಿಬ್ರೂ ಸೇರಿದ್ದೀವಿ. ಅದು ಆಬ್ವಿಯಸ್ಲಿ. ಆದರೆ ನೀವು ಬೇರೆ ಏನಾದರೂ ವಿಷಯ ಹೇಳಕ್ಕೆ ಹೊರಟಿದ್ದೀರಾ? ಇದು ನೀನು ಎಕ್ಸ್ಪೆಕ್ಟ್ ಮಾಡದೇ ಇರೋ ವಿಷಯ ಅಂತ. ಇಷ್ಟು ದಿನ ನಾನು ಲೀಲಾ ಮನಸ್ಸಲ್ಲೇ ಮುಚ್ಚಿಟ್ಕೊಂಡಿದ್ದ ವಿಷಯ, ಎಲ್ಲದಕ್ಕಿಂತ ಹೆಚ್ಚಾಗಿ ಲೀಲಂಗೆ ಅನ್ಯಾಯ ಆಗಿರೋ ವಿಷಯ. ಅಭಿ, ನಿಮಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತು. ನನಗೆ ಕ್ಯೂರಿಯಾಸಿಟಿ ಎಲ್ಲ ತಡ್ಕೊಳಕ್ಕಾಗಲ್ಲ. ಅದು ಏನು ಹೇಳಬೇಕು ಅಂತಿದ್ದೀರಾ ನೇರವಾಗಿ ಹೇಳಿ. ಅಭಿ, ಪ್ಲೀಸ್ ಹೇಳಿ, ಅದೇನು ಅಂತ ಹೇಳಿ. ಹೇಳ್ತೀನಂತರ. ನೀನು ನನ್ನ ಲೈಫಿಂದ ದೂರ ಆದಮೇಲೆ ನಿನ್ನ ನೆನಪಲ್ಲೇ ನಾನು ಬದುಕಿದ್ದೆ. ಆಗ ಮನೆಗೆ ಬಂದವಳು ಲೀಲಾ. ಮೊದಲಿಗೆ ಅವಳು ಕಂಡ್ರೆ ನನಗೂ ಆಗ್ತಾ ಇರಲಿಲ್ಲ. ಆದರೆ ಆಮೇಲೆ ಎಲ್ಲದಕ್ಕೂ ಲೀಲಾನೇ ಬೇಕಾಯ್ತು. ಎಷ್ಟೇ ಆದರೂ ಅವಳು ಲೀಲಾ ಅಲ್ವಾ, ಬೇಗ ಹೊಂದ್ಕೊಂಡ್ಬಿಡ್ತಾಳೆ. ಅವಳ ಮನಸ್ಸೇ ಅಂತದ್ದು. ಆಮೇಲೆ ನನ್ನ ಅವಳ ಮಧ್ಯೆ ಸ್ನೇಹ ಆಯಿತು. ಅದಲ್ಲಿಗೆ ನಿಲ್ದೆ ಪ್ರೀತಿ ಆಯ್ತು. ಪ್ರೀತಿಯಾದ ಮರುಕ್ಷಣನೇ ಮದುವೆ ಫಿಕ್ಸ್ ಆಗುತ್ತೆ. ಅಭಿರಾಮ್ ಜೈಶಂಕರ್ ಮದುವೆ ಆಗ್ತಾ ಇದ್ದಾರೆ ಅಂತ ಖುಷಿಯಾಗಿರ್ತಾರೆ. ಹೆಣ್ಣು ಕೂಡ ಸಿಂಗಾರ ಮಾಡಿಕೊಂಡು ನನ್ನ ಮುಂದಿನ ಜೀವನ ಹೇಗೆಲ್ಲ ಇರುತ್ತೆ ಅಂತ ಕನಸು ಕಾಣ್ತಾ ಇರ್ತಾಳೆ. ಮದುವೆ ಗಂಡು ಅಂತರ ಹೋದ್ಮೇಲೆ ಇಷ್ಟು ವರ್ಷ ಕಾದಿದ್ದೇ ಲೀಲಂಗೋಸ್ಕರ, ಇನ್ನು ಜೀವನ ಪೂರ್ತಿ ಅವಳು ಜೊತೆಲೇ ಇರ್ತಾಳೆ ಅಂತ ಖುಷಿಯಿಂದ ಹೆಮ್ಮೆಯಿಂದ ಬಂದು ಹಸೆಮಣೆ ಇರ್ತಾನೆ. ಹೆಣ್ಣು ಕೂಡ ಸಿಂಗಾರ ಮಾಡಿಕೊಂಡು ಹಸೆಮಣೆ ಮೇಲೆ ಬಂದು ಕೂರ್ತಾಳೆ. ಬಂದ ಜನ ಎಲ್ಲ ಮುಹೂರ್ತಕ್ಕೋಸ್ಕರ ಕಾಯ್ತಾ ಇರ್ತಾರೆ.
ಮಾಂಗಲ್ಯ ಧಾರಣೆ ಆಗೋ ಸಮಯಕ್ಕೆ ಕಲ್ಪನೆನೇ ಇಲ್ಲದೆ ಇರೋ ಹಾಗೆ ಬಂದು ನಿಂತಿತ್ತು ಅಂತರ. ಅಂತರ ಬರ್ತಾಳೆ ಅಂತ ಸುಳಿವಿದ್ದಿದ್ರು ಅಭಿ ಮದ್ವೆಗೆ ಹೋಗ್ತಾ ಇರಲಿಲ್ಲ. ಅವಳು ಬರ್ತಾಳೆ ಅಂತ ಗೊತ್ತಿದ್ರೆ ಕೊನೆ ತನಕ ಒಂಟಿಯಾಗಿ ಅವಳಿಗೋಸ್ಕರ ಕಾಯ್ತಾ ಇದ್ದ. ಆದರೆ ಐಡಿಯಾನೇ ಇಲ್ಲದೆ ಬರೋ ಅಕಾಲಿಕ ಮಳೆ ಥರ ಲೈಫ್ ಎಲ್ಲೆಲ್ಗೋ ಹೋಗ್ತಾ ಇದೆ. ಮುಂದೆ ಏನು ಮಾಡಬೇಕು ಅಂತನೂ ಗೊತ್ತಾಗ್ತಾ ಇಲ್ಲ. ಲೀಲಾ ನನ್ನ ಹೆಂಡತಿ ಅಂತೀಯ. ಹೌದು ಅಂದ್ರ ಇದೇ ಕೈಯಿಂದನೇ ನಾನು ಅವಳ ಕುತ್ತಿಗೆಗೆ ತಾಳಿ ಕಟ್ಟಿದೆ. ಇದೇ ಕೈಯಿಂದ ತಾಳಿ ಕಿತ್ತು ಮತ್ತೆ ಅವಳಿಗೆ ತಾಳಿ ನನ್ನ ನಿನ್ನ ಒಂದು ಮಾಡೋದಕ್ಕೆ ಪಡಬಾರದು ಕಷ್ಟಪಟ್ಲು. ಆದರೆ ಯಾರಿಗೂ ಕಾಣಿಸ್ಲಿಲ್ಲ. ಅವಳು ಹಾಕ್ತಿದ್ದ ಪ್ರತಿಯೊಂದು ಕಣ್ಣೀರು ಅವಳು ನನ್ನನ್ನು ಎಷ್ಟು ಪ್ರೀತಿಸ್ತಾಳೆ ಅಂತ ನನಗೆ ಗೊತ್ತಾಗ್ತಾ ಇತ್ತು. ಯಾರೂ ಇಲ್ಲದೆ ಇರುವಾಗ 4 ಗೋಡೆ ಮಧ್ಯೆ ಅವಳು ಆಡಿರೋ ಬಿಸಿ ಉಸಿರಿಗೂ ಗೊತ್ತಿತ್ತು ಅವಳು ನನಗೋಸ್ಕರ ಎಂಥ ತ್ಯಾಗಕ್ಕೆ ಬೇಕಾದರೂ ಸಿದ್ಧ ಇದ್ಲು ಅಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.